ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಯೂಸ್ಫುಲ್ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರು ಕೂಡ ಮಿಸ್ ಮಾಡಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಇದು ತುಂಬ ಹೆಲ್ತಿಗೆ ಒಳ್ಳೆಯಂಥ ವಿಡಿಯೋ. ಸೊ ಬನ್ನಿ ಫ್ರೆಂಡ್ಸ್, ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಎಲೆ ಬಂದು ಏನಂದರೆ ಒಂದೆಲಗ, ಅಂದರೆ ಹಳ್ಳಿ ಸೈಡ್ನಲ್ಲಿ ಕೈಯೊಣಗಾನೆ ಸೊಪ್ಪು ಅಂತ ಕರೀತಾರೆ. ಸೊ ಇದನ್ನು ಕೆಲವೊಬ್ಬರು ಯೂಸ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲದೆ ಬರೀ ಎಲೆ ಅಷ್ಟೇ ಕಿತ್ಕೊತಾರೆ. ಬಟ್ ಆ ರೀತಿ ಎಲೆಯಿಂದ ಅಲ್ಲ, ಅದರ ಕಡ್ಡಿ ಮತ್ತು ಕಾಂಡದಿಂದಲೂ ಕೂಡ ತುಂಬ ಔಷಧಿ ಗುಣಗಳಿದ್ದಾವೆ. ಹಾಗಾಗಿ ನಾವು ಬೇರು ಮಣ್ಣಿನ ಒಳಗಡೆ ಇರುತ್ತಲ್ಲ ಬೇರು, ಅದನ್ನು ಬಿಟ್ಟು ಉಳಿದಿರೋವಂಥ ಮೇಲ್ಗಡೆ ಬಳ್ಳಿ ಹಾಗೆ ಕಾಂಡ ಈ ಥರ ಕಡ್ಡಿ ಎಲ್ಲ ಸಮೇತ ಯೂಸ್ ಮಾಡಬೇಕು. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಎಸ್ಪೆಷಲಿ ಕಣ್ಣಿಗೆ ಹಾಗೆ ಬ್ರೈನ್ಗೆ ಮೆದುಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇದನ್ನು ಯೂಸ್ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಣ್ಣಿನೊಳಗಡೆ ಇರೋವಂಥ ಬೇರನ್ನು ಅಷ್ಟೇ ತೆಗ್ದಿದ್ದೀನಿ. ಉಳಿದಿರೋ ಕಡ್ಡಿ ಹಾಗೆಯೇ ಕಾಂಡ ಸಮೇತ ಬಳಸ್ತಾ ಇದ್ದೀನಿ, ಬಳ್ಳಿ ಸಮೇತ ಬಳಸ್ತಾ ಇದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಬೇಯ್ಲಿಕ್ಕೆ ಹಾಕೊಬೇಕು. ಇದರಲ್ಲಿ ಸಾಂಬಾರು, ಚಟ್ನಿ, ಪಲ್ಯ ಹಾಗೆಯೇ ವಡೆ, ಗೊಜ್ಜು ಎಲ್ಲ ಕೂಡ ಮಾಡ್ತಾರೆ. ನಾನು ಇಲ್ಲಿ ಸದ್ಯಕ್ಕೆ ಸಾಂಬಾರು ಅಷ್ಟೇ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು ಹಿಡಿಯಷ್ಟಾಗೋಷ್ಟು ಬೇಳೆನ ಬೇಯಕ್ಕಿದ್ದೀನಿ, ತೊಳೆದು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೇ ನಾನು ಹೆಚ್ಚಿಟ್ಟಿಯಂಥ ಸೊಪ್ಪು, ಟೊಮಾಟೊ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಒಂದು ಹಿಡಿಯಷ್ಟು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಬರೋಣ. 2 ವಿಷಲ್ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ 2 ವಿಷಲ್ ಅಷ್ಟೇ ಸಾಕು. ತುಂಬ ಜಾಸ್ತಿ ಬೇಯಿಸಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಏನಂದರೆ ಬೇಳೆ ಎಲ್ಲ ಅಂಬ್ಲಿ ಥರ ಆದರೆ ಚೆನ್ನಾಗಿರಲ್ಲ ಟೇಸ್ಟು. ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ ಅಷ್ಟೇ ಬೇಯಿಸಬೇಕು. ನಂತರ ಇದನ್ನು 2 ವಿಷಲ್ ಕೂಗಿಸ್ಕೊಂಬರೋಣ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬೆಂದಿದೆ, 2 ವಿಷಲ್ ಕೂಗಿದೆ. ಹಾಗಾಗಿ ಚೆನ್ನಾಗಿ ಬೆಂದಿದೆ ಇದು. ಇದನ್ನು ನಾವು ಅಂದರೆ ಜರಡಿಯಿಂದ ಅಥವಾ ಜಾಲರಿಯಿಂದ ತೆಗೆದುಕೊಂಡು ಒಂದು ತಟ್ಟೆನಲ್ಲಿ ಹಾರಕ್ಕಿಟ್ಕೊಳ್ಳೋಣ. ತುಂಬ ಬಿಸಿ ಇದ್ದಾಗಲೇ ನಾವು ಮಸಾಲೆಗೆಲ್ಲ ಹಾಕ್ಕೊಂಡು ರುಬ್ಬಿಟ್ರೆ ಅದ್ರಲ್ಲಿ ಏನಿರುತ್ತೆ ಅದು ಟೇಸ್ಟೇ ಹೊರಟೋಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹಾಗಾಗಿ ನೀವು ಸೋಸೋವಂಥ ಜರಡಿಯಿಂದ ಆದರೂ ಸೋಸ್ಕೊಬೋದು, ಇಲ್ಲಾದರೆ ಈ ಥರ ತಟ್ಟೆನಲ್ಲಿ ತೆಗೆದಿಟ್ಕೊಂಡು ಆರಿಸ್ಕೊಬೋದು. ನಾನಿಲ್ಲಿ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಸ್ಟ್ರೈಟು. ಇದರಲ್ಲಿ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಎಷ್ಟು ನೀಟಾಗಿ ಬೆಂದಿದ್ದಾವೆ ಅಂತ ನೋಡ್ತಾ ಇರ್ಬೋದು. ಇದನ್ನು ನೀವು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕೆಂಡದಲ್ಲಿ ಅಥವಾ ತವ ಮೇಲೆ ಹುರ್ಕೊಳ್ಳಬಹುದು, ಇಲ್ಲ ಒಟ್ಟಿಗೆ ಈ ಥರ ಹಾಕಿ ರುಬ್ಕೊಳ್ಳಬಹುದು. ನಾನು ಇಲ್ಲಿ ಸ್ವಲ್ಪ ಹಾರಿದ ನಂತರ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆದರೂ ಸ್ವಲ್ಪ ಹೊಗೆ ಬರ್ತಾ ಇದೆ. ಬಟ್ ಇರಲಿ, ತುಂಬ ಟೈಮ್ ಮಾಡೋದು ಬೇಡ, ಲೇಟಾಗಿತ್ತು ಆಲ್ರೆಡಿ ಅಡುಗೆಗೆ ಅನ್ನೋದಕ್ಕೋಸ್ಕರ ಬೇಗ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಕಾಯಿ ತುರಿ ಹಾಗೆ ಖಾರದ ಪುಡಿ, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರೋಣ. ಸೊ ಇವಾಗ ಅದು ರುಬ್ಕೊಂಬರೋಷ್ಟರಲ್ಲಿ ನಾನು ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆಗೆ. ಆ ಪಾತ್ರೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಂತರ ಇದು ಸ್ವಲ್ಪ ಚೆನ್ನಾಗಿ ಕಾದಿದ ನಂತರ ಸಾಸಿವೆ, ಜೀರಿಗೆ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಟಂಥ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರ್ಕೊಬೇಕು. ತುಂಬ ಜಾಸ್ತಿ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಸೀದೋದ ಥರ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಹೊಂಬಣ್ಣ ಬರೋ ತನಕ ಸಾಕು. ಇದು ಬಂದು ಈ ಇದನ್ನು ಏನಂತಾರೆ, ಒಂದೆಲಗ ಸೊಪ್ಪನ್ನು ಕೆಲವೊಬ್ಬರು ಹೇಳ್ತಾರೆ ಬ್ರಾಹ್ಮಿ ಎಲೆ ಅಂತ. ತಪ್ಪು. ಇದು ಬ್ರಾಹ್ಮಿ ಎಲೆನೇ ಬೇರೆ, ಹಾಗೆ ಒಂದೆಲಗ ಸೊಪ್ಪು ಬೇರೆ. ಸೊ ಕೆಲವೊಬ್ರು ಅಂದ್ಕೊಂಡಿದ್ದಾರೆ ಬ್ರಾಹ್ಮಿ ಎಲೆ ಒಂದೆಲಗ ಎರಡೂ ಒಂದೇ ಅಂತ. ಸೊ ಇದು ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇರೋವಂಥ ಮಿಸ್ಟೇಕ್ಸು. ಒಂದೆಲಗ ಬಂದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಚಿಟ್ಟೆ ಆಕಾರದಲ್ಲಿರುವಂಥ ಎಲೆ. ಬ್ರಾಹ್ಮಿ ಎಲೆ ಬಂದರೆ ಫುಲ್ ರೌಂಡ್ ಶೇಪ್ ಇರುತ್ತೆ, ಮಧ್ಯದಲ್ಲಿ ವೈಟ್ ಕಲರ್ ಚಿಕ್ಕಿ ಥರ ಇರುತ್ತೆ. ಸೊ ಅದು ಬ್ರಾಹ್ಮಿ ಎಲೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರಾಹ್ಮಿ ಎಲೆ ಹಾಗೆ ಒಂದೆಲಗು ಎರಡಕ್ಕೂ ಇರೋವಂಥ ವ್ಯತ್ಯಾಸ ಯಾವುದು ಅಂತ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಈ ಒಂದೆಲಗದಿಂದ ಏನೇನು ಉಪಯೋಗ ಅಂತ ತಿಳಿಸ್ತಾ ಇದ್ದೀನಿ. ಸೊ ಮನೆಯಲ್ಲಿ ತುಂಬ ವಯಸ್ಸಾದವರಿದ್ದರೆ ಅಥವಾ ಮಕ್ಕಳು ಇದ್ದರೆ ತುಂಬ ಬ್ರೈನಿಗೆ ಮೆದುಳಿಗೆ ತುಂಬ ಯೂಸ್ಫುಲ್ ಆಗೋದಂಥ ಸೊಪ್ಪು ಬಂದು ಇದು. ನಾವು ಏನೇನೋ ಸೊಪ್ಪು ತಗೊಂಡು ತಿನ್ನೋದಕ್ಕಿಂತ ಇಲ್ಲೇ ನಮ್ಮ ಹೊಲದಲ್ಲೇ ಸಿಗುವಂಥದ್ದು, ಗದ್ದೆಯಲ್ಲೇ ಸಿಗುವಂಥದ್ದನ್ನ ಬಳಸಬೇಕು. ಸೊ ಇದು ಸ್ವಲ್ಪ ಕುದಿ ಬಂದ ತಕ್ಷಣವೇ ನಾನು ಹುಣಸೆಹಣ್ಣಿನ ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ, ಅದರ ರಸನೂ ಕೂಡ ಹಾಕ್ಕೊತಾ ಇದ್ದೀನಿ.
ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ. ಹಾಕ್ಕೊಂಡು 5ರಿಂದ 6 ನಿಮಿಷ ಕುದಿಸಿದ್ರೆ ಸಾಕು. ಸಾಂಬಾರು ಬಿಸಿ ಬಿಸಿಯಾದ ಹೆಲ್ತ್ ಆದ ಸಾಂಬಾರು ರೆಡಿಯಾಗಿರುತ್ತೆ. ಸೊ ಇದನ್ನು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಅಂದರೆ ಡೈಲಿ ಇಲ್ಲ ಅಂದರೂ ವೀಕ್ಲಿ 2 ಟೈಮು ಅಂದರೆ ಚಟ್ನಿ, ಸಾಂಬಾರು ಅಥವಾ ಗೊಜ್ಜು ಅಥವಾ ನೀವು ಮಾಡೋವಂಥ ಟಿಫನ್ನಲ್ಲಿ ಮಿಕ್ಸ್ ಮಾಡಿದರೆ ಇದನ್ನು ಕೂಡ ಆ್ಯಡ್ ಮಾಡಿದರೆ ಮಕ್ಕಳಿಗೆ ಬ್ರೈನಿಗೆ ಎಷ್ಟು ಒಳ್ಳೆಯದು ಅಂದರೆ ಅವ್ರಿಗೆ ನೆನಪು ಶಕ್ತಿ ಹೆಚ್ಚಾಗುತ್ತೆ, ಹಾಗೆ ಕಣ್ಣಿನ ದೃಷ್ಟಿ ಸೂಕ್ಷ್ಮತೆ ಚೆನ್ನಾಗಿ ಕಾಣುತ್ತೆ, ಹಾಗೆ ಅವರ ನೆನಪಿನ ಶಕ್ತಿ ಜೊತೆಗೆ ಮೆದುಳು ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಹೇಳ್ತೀನಿ. ಹಾಗೆ ಆಕ್ಟಿವಿಟೀಸ್ಗಳು ಕೂಡ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಅಂತ ಹೇಳ್ತೀವಿ. ಇದನ್ನು ಕೆಲವೊಬ್ಬರು ಚರ್ಮ ಕಾಯಿಲೆಗೂ ಕೂಡ ಯೂಸ್ ಮಾಡ್ತಾರೆ. ಬಟ್ ಜಾಸ್ತಿ ಹೇಳಬೇಕು ಅಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಹಳ್ಳಿಯವರು ಕೇಳಿದರೆ ಅವ್ರು ಹೇಳ್ತಾರೆ ಇದು ತುಂಬ ಒಳ್ಳೆಯ ಔಷಧಿ ಗುಣವುಳ್ಳ ಸೊಪ್ಪು ಅಂತ. ಅದಕ್ಕೋಸ್ಕರ ಅವರು ಇದನ್ನ ಎಲ್ಲಿ ಸಿಕ್ಕಿದ್ರು ಬಿಡಲ್ಲ. ಇದು ನಮ್ಮ ಕಡೆ ಎಲ್ಲ ಹೇಳಬೇಕು ಅಂದರೆ ಗದ್ದೆ ಬದಿನಲ್ಲಿ ಸಿಗುತ್ತೆ, ತುಂಬ ಜಾಸ್ತಿ ಗದ್ದೆಗಳಲ್ಲಿ ತುಂಬ ಜಾಸ್ತಿ ಸಿಗೋದ್ರಿಂದ ನಾವು ಆ ಕಡೆಯಿಂದ ಕಿತ್ಕೊಂಡು ಬಂದು ಮಾಡೋವಂಥದ್ದು. ಸೊ ಇದ್ರ ಬಗ್ಗೆ ಇನ್ನೂ ಕೆಲವೊಂದು ವೀಡಿಯೋಸ್ ಇದೆ, ಅದನ್ನು ಡೈಲಿ ನಾನು ಒಂದೊಂದು ರೆಸಿಪೀಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಸಾಂಬಾರು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದಕ್ಕೆ ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ಅಂತ ಹೇಳ್ತೀನಿ.